ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಮ್ಮ ಚಿಂತನ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜಗದೀಶ್ ಬಿಎಂ ನಮ್ಮ ಇಂದಿನ ಆಕಾಶ ಬುಟ್ಟಿಯ ಅತಿಥಿ. ನಿನ್ನ ಕಂಡಾಗ ಸಂತೋಷವೇನು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಮಾತುಗಳನ್ನು ನಮ್ಮ ಬಹುತೇಕ ಕೇಳುಗರು ಈ ಚಿಂತನ ಮತ್ತು ಇನ್ನಿತರ ಸಂದರ್ಶನಗಳನ್ನಾಗಿರ್ಬೋದು ಕೇಳಿರ್ತಾರೆ, ಅಥವಾ ಈ ಮೂಲಕವಾಗಿ ತಾವು ಏನೇನು ಮಾಡಿದ್ದೀರಿ ಅಂತ ಅನ್ನೋದನ್ನು ಕೂಡ ನಮ್ಮ ಎಲ್ಲ ಕೇಳುಗರು ಇವಾಗ ಅರ್ಥಕೊಳ್ತಾರೆ. ನಮ್ಮ ಆಕಾಶವಾಣಿ ಜೊತೆಗೆ ನಮ್ಮ ಒಡನಾಟ ಹೆಂಗೆ ಶುರು ಆಯಿತು ಸರ್? ಧನ್ಯವಾದಗಳು ಸರ್. ಮೊದಲನೇದಾಗಿ ನನ್ನ ಪಯಣ ಆಕಾಶವಾಣಿಯೊಂದಿಗೆ ಅನ್ನೋದಕ್ಕಿಂತ ಮೊದಲನೇದಾಗಿ ನನ್ನ ಬಾಲ್ಯದ ದಿನಗಳನ್ನು ನಾನು ಮೆಲುಕು ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ತಾಯಿ ಸುಶೀಲಮ್ನವರು, ಆಗ ದೃಶ್ಯ ಮಾಧ್ಯಮ ಇರಲಿಲ್ಲ, ರೇಡಿಯೋ. ಅಪ್ಪ ಮಾಸ್ಟರ್ ಇದ್ರು ವೀರಯ್ಯನವರು. ಪ್ರಾತಃ ಕಾಲ ಹೇಳುವಂತಹದ್ದು ರೂಢಿ ಮನೆಯಲ್ಲಿ. ನನ್ನವ್ವ ಆಕಾಶವಾಣಿ ಧಾರವಾಡ ಕೇಂದ್ರ ವಿಶೇಷವಾಗಿ ಅದನ್ನು ಪ್ರಾರಂಭ ಮಾಡಿ ತಮ್ಮ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ತಿದ್ರು. ನಾನಿನ್ನೂ ಬಾಲಕನಾಗಿದ್ದ ಕಾರಣದಿಂದಾಗಿ ಹಾಸಿಗೆಯಲ್ಲಿನೇ ಭಕ್ತಿ ಸಂಗೀತ ಕಾರ್ಯಕ್ರಮ ಬರ್ತಿತ್ತು. ಸರ್, ಆ ದಿನಗಳನ್ನು ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡೋದಲ್ಲ, ನಮ್ಮಲ್ಲಿ ಏನಾದರೂ ಸ್ವಲ್ಪ ಒಳ್ಳೆತನಗಳು ರೂಢಿಯಾಗಿದ್ದಾವೆ, ಬಂದಿದ್ದಾವೆ, ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಕಾರಣ ಆಗಿದ್ದಾವೆ ಅಂತ ಹೇಳಿದರೆ ತಮಗೆ ಗೊತ್ತಿದೆ. ನಾವು ಎಲ್ಲವನ್ನೂ ಬೇರೆ ಬೇರೆ ಜನರಿಂದ ಕಲಿತು ಅದರ ಒಂದು ರಾಶಿಯಾಗಿ ಬದುಕಿನಲ್ಲಿ ಅವನ್ನು ಅಳವಡಿಸ್ಕೊಳ್ತೇವೆ. ಹಾಗೆ ಆಕಾಶವಾಣಿ ನನ್ನ ಬಾಲಕ ಜೀವನದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದೆ ಅಂತ ಹೇಳಿಕೆ ಮೊದಲನೇದಾಗಿ ಇಷ್ಟಪಡ್ತೇನೆ. ನನ್ನ ತಾಯಿ ಮತ್ತು ನನ್ನ ತಂದೆಗೆ ಈ ಮೂಲಕ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಕೂಡ ಹಾಕ್ತೇನೆ. ಋಣಿಯಾಗಿದ್ದೀರಿ, ಆ ಒಂದು ಸ್ಮರಣೆ ಮಾಡ್ತಾ ಇದ್ದೀರಿ. ಹೌದು ಹೌದು ಸರ್, ಹೌದು. ರೇಡಿಯೋನ ನೆನಪು ಮಾಡ್ತಾ ಇದ್ದೀರಿ ಒಂದು, ಮತ್ತು ಆ ಒಂದು ಸಂಸ್ಕೃತಿ, ಒಂದು ಅಭಿರುಚಿಯನ್ನ ನಿಮ್ಮಲ್ಲಿ ಬಿತ್ತಿದಂತಹ ನಿಮ್ಮ ತಂದೆ ತಾಯಿಗಳಿಗೆ ನೀವು ಧನ್ಯರು. ಧನ್ಯವಾದ ಸರ್. ಅದು ನಾನು ಪುಣ್ಯ ಜೀವನವನ್ನು ಪಡ್ಕೊಂಡೆ ಅಂತಲೇ ಹೇಳಬೇಕು. ಕಾರಣ ಇಷ್ಟೇನೆ, ಅಲ್ಲಿಗೆ ನನಗೆ ಆಕಾಶವಾಣಿ ಮೂಲಕ ಏನಾದರೂ ನನ್ನ ಹೆಸರು ಬರಬೇಕು ಅನ್ನೋ ಹುಚ್ಚು ಹಿಡೀತು. ಆಕಾಶವಾಣಿಯಲ್ಲಿ ಆಗ ಧಾರವಾಡದ ಮೂಲಕ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು ಅಂತ ಬರ್ತಿದ್ವು, ತಮಗೆ ಗೊತ್ತಿರಬಹುದಂತ ಕಾಣುತ್ತೆ. ಆಗ ನಾನೊಂದು ಕಾರ್ಡ್ ಬರೆದು ಹಾಕಿದೆ, ಈ ಚಲನಚಿತ್ರ ಗೀತೆಯನ್ನು ಅಪೇಕ್ಷಿಸುವವರು, ಕೇಳಲಿಕ್ಕೆ ಇಚ್ಛಿಸುವವರು ಅಂತ ನನ್ನ ಹೆಸರು ಬರೆದು ಹಾಕ್ತೆ. ಹೌದು. ನಾನು ಬಂಧುಗಳಿಗೆಲ್ಲ ಪತ್ರ ಬರೆದು ಬಿಟ್ಟೆ, ನನ್ನ ಹೆಸರು ಇವತ್ತು ಆಕಾಶವಾಣಿಯಲ್ಲಿ ಬರ್ತದೆ, ಬಂದು ಬಿಡ್ತು. ಈ ಚಲನಚಿತ್ರ ಗೀತೆಯನ್ನು ಮೆಚ್ಚಿದ್ದಾರೆ ಅಂತ ಹೇಳಿ ನಮ್ಮ ಹೆಸರು ಬಂದಾಗ ನನಗೆ ಇನ್ನು ಏನು ಕೊಟ್ಟರು, ಯಾವ ಬಹುಮಾನ ಬಂದರೂ ಸಿಗಲಾರದಂಥ ಸಂತೋಷ ಸತ್ಯಕ್ಕೂ ಆಗಿದೆ. ಆರಂಭದ ಎಲ್ಲರ ಒಂದು ಕಥೆಗಳು ಬಹಳ ಒಂಥರ ವಿಭಿನ್ನವಾಗಿರ್ತವೆ. ನಿಮಗೂ ಕೂಡ ಬಹಳ ಒಂದು ವಿಶೇಷವಾದಂಥ ಘಟನೆಗಳು ಈ ರೀತಿ ಇನ್ನೂ ಬಹಳಷ್ಟು ಇರುತ್ತೆ. ಎಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮ ಕೇಳೋರು ರೇಡಿಯೋವನ್ನು ಅವ್ರು ಹೇಗೆ ಶುರು ಮಾಡ್ಕೊಂಡ್ರು, ಅವ್ರ ಜರ್ನಿ ಹೇಗೆ ಶುರು ಆಯಿತು ಅಂತ ಅನ್ನೋದು ಎಲ್ಲವನ್ನೂ ನೆನಪು ಮಾಡ್ಕೊಳ್ತಾರೆ. ತಾವು ಲೆಕ್ಚರರ್ ಆಗಿದ್ದೀರಿ, ಎಕನಾಮಿಕ್ಸ್ ಲೆಕ್ಚರರ್ ಇದ್ದೀರಿ, ನಿವೃತ್ತಿ ಕೂಡ ಆಗಿದೆ. ನಿವೃತ್ತಿ ಆಗಿದ್ದೀರಿ ಅಂದ್ರೆ ಅಲ್ಲ, ನಿಮ್ಗೆ ಸತತವಾಗಿ ಲೆಕ್ಚರರ್, ಶಿಕ್ಷಕರಾಗಲಿ, ವೈದ್ಯರಾಗಲಿ, ಲಾಯರ್ ಆಗಲಿ, ಇವರೆಲ್ಲರೂ ನಿರಂತರವಾಗಿ ಜನಸೇವೆಯಲ್ಲಿ ಇರೋರು. ರೇಡಿಯೋ ಮೂಲಕವಾಗಿ ಸರ್ ಈಗಿಂತ ನಿಮ್ಮ ಒಂದು ವಿಚಾರಗಳನ್ನ ಹೇಳಬೇಕಂತಂದ್ರೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತೀರಾ ಸರ್? ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅದನ್ನು ಕೂಡ ಹೇಳ್ತಾ ಹೋಗಿ, ಇವು ಹೇಗೆ ಉಪಯೋಗ ಆಗಿವೆ ಅಂತ ಅನ್ನೋದನ್ನ ನೀವು ಹೇಳ್ಬೋದು. ಅಲ್ಲಿಗೆ ನನ್ನ ರೇಡಿಯೋ ಹುಚ್ಚು ಕೊನೆಗೆ ಆಗಲಿಲ್ಲ. ಮತ್ತೆ ನಾನು ಶಿಕ್ಷಕ, ಉಪನ್ಯಾಸಕ ವೃತ್ತಿಗೆ ಬಂದ ಮೇಲೆ ಆಕಾಶವಾಣಿ ಮೂಲಕ ನನ್ನ ಕಾರ್ಯಕ್ರಮ ಹೋಗಬೇಕು ಎನ್ನುವಂತಹ ಬೀಜ ಅಂಕುರವಾಯಿತು. ಆಗ ನಾನು ಆಕಾಶವಾಣಿ ಮೂಲಕ ಬರ್ತಿದ್ದಂತಹ ಬಾಂಧನಿ ಕಾರ್ಯಕ್ರಮ, ಶಿಕ್ಷಣ, ವಿಶೇಷವಾಗಿ ಶಿಕ್ಷಣದ ಕಾರ್ಯಕ್ರಮ ಅದು. ಆ ಮೂಲಕ ರೇಡಿಯೋ ಪಾಠ, ನಾವು ಆಕಾಶವಾಣಿಯಲ್ಲಿ ಮಾಡಿದಂತಹ ಯಾವುದೋ ಒಂದು ಪಾಠದ ವಿವರಣೆ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಶಾಲೆಗಳಿಗೆ ತಲುಪುವ ಏಕೈಕ ಮಾಧ್ಯಮ ಅಂತ ಅತ್ಯಂತ ತೃಪ್ತಿಯಿಂದ ಮತ್ತು ಕೆಚ್ಚೆದೆಯಿಂದ ಹೇಳುವಂತಹ ಮಾತು ಇದು. ಯಾಕಂತ ಹೇಳಿದರೆ, ನೀವು ಯಾರು ಯಾವುದರ ಮೂಲಕ ಪಡೆದುಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಎಂತಹ ವಾತಾವರಣದಲ್ಲಿಯೂ ಎಂತಹ ಪ್ರದೇಶದಲ್ಲಿಯೂ ಕೇಳುವಂತಹ ಅಥವಾ ತಲುಪುವಂತಹ ಸಾಧನಾ ಮಾಧ್ಯಮ ಅಂತ ಇದ್ರೆ ಇವತ್ತಿಗೂ ಕೂಡ, ಮುಂದಿಗೂ ಕೂಡ, ಹಿಂದೆನೂ ಸಹ ಅದು ಆಕಾಶವಾಣಿ ಮಾತ್ರ. ಹಾಗಾಗಿ ನಾನು ಆಕಾಶವಾಣಿಯಲ್ಲಿ ಬಾಂಧನಿ ಮೂಲಕ ನನ್ನ ಕಾರ್ಯಕ್ರಮವನ್ನು ಆರಂಭಿಸಿದೆ. ಆಗ ಆಕಾಶವಾಣಿ ಬೆಂಗಳೂರು ಮೂಲಕ ನನ್ನ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದವ್ರು ಅಂತ ಹೇಳಿದ್ರೆ ಸುಬ್ರಾಯ್ ಭಟ್ರು, SR ಭಟ್ರು ಅಂತ ಹೇಳಿದ್ರು. ಬಾಂಧನಿ ಮೂಲಕ ನಾನು, ನನ್ನ ಮಗಳು ಮಂಜುಶ್ರೀ, ಹಾಗೇನೆ ಇನ್ನಿತರ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು
ಅವರಿಗೆ ನನ್ನ ಧ್ವನಿ ಬಹಳ ಖುಷಿ ಕೊಡ್ತಿತ್ತು ಎಸ್ ಆರ್ ಭಟ್ರಿಗೆ. ಅವರು ಹೇಳ್ತಿದ್ರು, ನಿಮ್ಮ ಧ್ವನಿ ಕೇಳೋದೇ ನಮಗೆ ಬಹಳ ಖುಷಿ ಕೊಡ್ತದೆ ಜಗದೀಶ್ರೇ ಅಂತ ಹೇಳ್ತಿದ್ರು. ಏನೇ ಆಗಲಿ, ನಾನು ಆಕಾಶವಾಣಿ ತಂಡ ಮತ್ತು ಆಕಾಶವಾಣಿ ಎಲ್ಲ ಕಾರ್ಯಕ್ರಮದ ಅಧಿಕಾರಿಗಳಿರ್ಬೋದು, ಇಲ್ಲಿಯ ನಿರ್ವಾಹಕರುಗಳಿರ್ಬೋದು, ಇಡೀ ತಂಡಕ್ಕೆ ನಾನು ಋಣಿಯಾಗಿದ್ದೇನೆ. ಮೊದಲನೇದಾಗಿ ಧನ್ಯವಾದಗಳು. ಅಲ್ಲಿಂದ ನನ್ನ ಪ್ರಯಾಣ ಪ್ರಾರಂಭ. ಈಗ ಒಂದು ಶಿಕ್ಷಣ ಕುರಿತಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೇಳಿ ಪ್ರಭಾವಿತರಾಗಿ ಅದರಲ್ಲಿ ಕೂಡ ಭಾಗವಹಿಸಿದ್ದೀರಿ ಅಂತ ಒಂದು ಭಾಗ. ಹೌದು. ಈಗ ಬೇರೆ ಈ ಕಾಮೆಂಟ್ರಿ ಕ್ಷೇತ್ರದಲ್ಲಿ ಕೂಡ ಒಂದಿಷ್ಟು ಕೆಲಸ ಮಾಡಬೇಕು ಅಂತಿರುತ್ತೆ. ಯಾವ್ಯಾವ ಕಾರಣಕ್ಕಾಗಿ ಬೇರೆ ಕಾಮೆಂಟ್ರಿಗಳನ್ನು ನೀವು ಮಾಡಿದ್ದೀರಾ? ಆಕಾಶವಾಣಿ ಕಡೆಯಿಂದ ಏನಾದರೂ ಕಾಮೆಂಟ್ರಿ ಏನಾರು ಮಾಡಿದ್ದೀರಾ? ಸರ್, ಕಾಮೆಂಟ್ರಿ ಕೊಡಬೇಕನ್ನುವಂತಹ ಉತ್ಕಟ ಇಚ್ಛೆ ಅವತ್ತು ಇದೆ, ಇವತ್ತು ಇದೆ. ಕಾಮೆಂಟ್ರಿ ಅಂತ ಆಕಾಶವಾಣಿ ಮೂಲಕ ಕೊಟ್ಟಿಲ್ಲ, ದೂರದರ್ಶನದ ಮೂಲಕ ಕೊಟ್ಟಿದ್ದೀರಿ ಇದೆ. ಆದರೆ ಆಕಾಶವಾಣಿ ಮೂಲಕ ನಾನು ರೇಡಿಯೋ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ವಿಶೇಷವಾಗಿ ಮಹಾಮಾರಿಯಂತೆ ಪರಿಗಣಿಸಲ್ಪಟ್ಟಿದ್ದಂತಹ ಏಡ್ಸ್ ಅಲ್ಲಿ ಅರಿವು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಶೇಷಪ್ರಭಾ ಅವರನ್ನ ನಾನಿಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಶೇಷಪ್ರಭಾ ಅವರು ರಾತ್ರಿ ಸಾಧಾರಣ ಕಾರ್ಯಕ್ರಮಗಳು ನಡೀತಿದ್ವು. ನುರಿತ ವೈದ್ಯರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ನಾನು ಸಂದರ್ಶಿಸುವುದು. ಸಂದರ್ಶನದ ಸಮಯದಲ್ಲಿ ಇಡೀ ರಾಜ್ಯಾದ್ಯಂತ ಇದರ ಕುರಿತಾಗಿ ಅರಿವನ್ನ ಹೊಂದುವವರು, ಇದರ ಸಮಸ್ಯೆಗೆ ಒಳಗಾದುವವರು ಮತ್ತು ಇದರ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕನ್ನುವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಂದ್ರೆ ನನಗೆ ಒಂದು ಇಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ, ಮತ್ತೆ ಬಹಳ ಕುತೂಹಲ ಅಂತ ಹೇಳಿದ್ರೆ, ಎಷ್ಟೊತ್ತಿಗಾದ್ರೂ ಕೂಡ ಜನ ರೇಡಿಯೋವನ್ನ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅಂದರೆ ಎಷ್ಟು ನಮಗೆ ನಾಲೆಜ್ ಇದ್ರೂ ಕಡಿಮೆನೇ. ಆ ನಾಲೆಜನ್ನು ಹಂಚ್ಕೊಳ್ಳೋಕ್ಕೆ ಒಂದು ವೇದಿಕೆಯಾಗಿ ಆಕಾಶವಾಣಿ ಇರುತ್ತೆ. ಹೌದು ಸರ್. ಇದ್ರ ಮೂಲಕವಾಗಿ ನಮಗೆ ಸಾಕಷ್ಟು ಅವಕಾಶಗಳಿವೆ ಅಂತ ಹೇಳ್ಬೋದು. ತಾವು ಒಬ್ಬ ಲೆಕ್ಚರರ್ ಆಗಿ ಮತ್ತು ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ಆರೋಗ್ಯದ ಕುರಿತಾಗಿ ಕೂಡ ಒಂದಿಷ್ಟು ಇರುವಂತಹ ಸಂವಾದದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಿ. ಹೌದು ಸರ್. ಅಂದ್ರೆ ಇಲ್ಲಿ ಸರ್, ನೀವು ನನ್ನನ್ನು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾನು ಆಕಾಶವಾಣಿಗೆ ಈಗಲೂ ಕೂಡ ಅಷ್ಟೇನೆ ಬರುವ ಮುನ್ನ ವಿದ್ಯಾರ್ಥಿಯಾಗಿ ಬರ್ತೇನೆ. ಹೌದು. ತಾವು ಏನಾದರೂ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾಹಿತಿಯನ್ನು ಕೊಟ್ಟರೆ ಅದರ ಒಳ ಹೊರಗುಗಳ ಅಧ್ಯಯನ ಮಾಡಿ, ಯಾಕೆಂತ ಹೇಳಿದ್ರೆ ನಾನು ಒಬ್ಬ, ನನ್ನ ಧ್ವನಿ ಕೇಳುವವರು ಸಾವಿರಾರು ಕೋಟಿ ಜನ. ಅವರ ಕಿವಿಗೆ ತಪ್ಪು ಮಾಹಿತಿ ನಮ್ಮಿಂದ ಹೋಗಬಾರ್ದು ಅನ್ನೋದು ನನ್ನದು ಕಾಳಜಿ ಮತ್ತು ಕಳಕಳಿ ಮತ್ತು ಭಯ ಕೂಡ. ಹಾಗಾಗಿ ಇಲ್ಲ, ನಿಮ್ಮಲ್ಲಿ ಆ ಒಂದು ಸ್ಪಷ್ಟತೆ ಇದೆ ಮತ್ತು ಏನು ಹೇಳಬೇಕಾಗಿದೆ ಅಂತ ಅನ್ನೋದರ ಬಗ್ಗೆ ಒಂದು ಸಂಪೂರ್ಣವಾದ ಜ್ಞಾನ ಇದೆ. ಒಂದು ತರಗತಿನಲ್ಲಿ ಮಕ್ಕಳಿಗೆ ಪಾಠ ಹೇಳೋದು ಎಷ್ಟು ಪ್ರಮುಖ ಇದೆಯೋ ಅದೇ ರೀತಿ ರೇಡಿಯೋ ಕೂಡ ಒಂಥರ ಪಾಠಶಾಲೆ. ಇಲ್ಲಿ ಕೂಡ ತಾವು ಬರುವಂತ ಸಂಪನ್ಮೂಲ ವ್ಯಕ್ತಿಗಳು ಲೆಕ್ಚರ್ ಇದ್ದಂಗೆ ನಮಗೆ, ಅಂದ್ರೆ ವಿದ್ಯಾರ್ಥಿಗಳು ಕೂತಿದ್ದಾರೆ. ಇವತ್ತು ಎಷ್ಟೋ ಜನ ನಮ್ಮ ಶ್ರೋತೃಗಳು ಆಕಾಶವಾಣಿ ನಮಗೆ ಒಂದು ವಿದ್ಯಾಲಯ, ಮಹಾವಿದ್ಯಾಲಯ, ವಿಶ್ವವಿದ್ಯಾಲಯ ಇದ್ದಂಗೆ, ನಾವು ವಿದ್ಯಾರ್ಥಿಗಳು ಇದ್ದಂಗೆ, ನಮಗೆ ಪಾಠ ಹೇಳಕ್ ಬರೋರು ನೀವೆಲ್ಲ ಗುರುಗಳೆಲ್ಲ ಇದ್ದಂಗೆ ಅಂತ ಹೇಳಿ ಅವರು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತಾರೆ. ಖಂಡಿತ ಸರ್. ಇಲ್ಲಿ ಆಕಾಶವಾಣಿ ಮೂಲಕ ನಾನು ಪಾಠ ಮಾಡುವಾಗ ನಾನು ಅನುಭವಿಸ್ತಿರ್ತಕ್ಕಂತಹ ಆನಂದ ಕೇಳುಗರಲ್ಲಿಯೂ ಆಗಿದೆ ಅನ್ನೋದಕ್ಕೆ ನಾನು ಅವರಿಂದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದ್ದೇನೆ ಸರ್. ಕಾರಣ ಇಷ್ಟೇ, ಆಕಾಶವಾಣಿ ಮೂಲಕ ಪಾಠವನ್ನು ಕೇಳುವಾಗ ನೀವು ಒಂದೇ ಸ್ಥಳದಲ್ಲಿ ಕೂತ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಒಂದು. ಎರಡನೇದಾಗಿ ಚಾಕ್ ಅಂಡ್ ಟಾಕ್, ಅಂದ್ರೆ ಚಾಕ್ ಕರಿಹಲಗೆ ಶಿಕ್ಷಕ ಮತ್ತು ಸೀಮೆ ಸುಣ್ಣ, ಇದರ ಹೊರತಾಗಿ ವಿಭಿನ್ನ ರೀತಿಯ ಕಲಿಕೆಗೆ ಇರ್ತಕ್ಕಂತಹ ಒಂದು ಮಾಧ್ಯಮವಾಗಿ ಆಕಾಶವಾಣಿ. ರೇಡಿಯೋ ಪಾಠ ಅಂದ ತಕ್ಷಣ ಹುಡುಗರಿಗೆ ಕುತೂಹಲ. ಹೌದೌದು. ಒಂದು ಕಲ್ಪನಾ ಶಕ್ತಿ ಮತ್ತು ಒಂದು ನಮ್ಮ ಸೃಜನಾತ್ಮಕತೆ ಜಾಸ್ತಿ ಬೆಳಿಬೇಕಂತಂದಾಗ ಕೇಳುವ ಕೆಲಸವನ್ನು ಮಾಡಬೇಕು ನಾವು. ಹೌದು. ಹಾಗಾಗಿ ರೇಡಿಯೋ ಪಾಠ ಮೂಲೆ ಮೂಲೆಗೂ ತಲುಪಿದೆ. ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಕೊರೋನಾದಂತಹ ಮಹಾಮಾರಿಯಂತಹ ಸಂದರ್ಭದಲ್ಲಿ ರೇಡಿಯೋ ಪಾಠಗಳು ಮೂಲೆ ಮೂಲೆಗೂ ತಲುಪುವುದರ ಮೂಲಕ ವಿದ್ಯಾರ್ಥಿಗಳು ಸದಾಕಾಲ ಶಿಕ್ಷಣದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಿರುವಂತಹದ್ದು ಶ್ರೇಷ್ಠ ಸಾಧನೆ ಆಕಾಶವಾಣಿಗೆ ಸಲ್ಲಲೇ ಆಗಿದೆ. ನಮ್ಮಲ್ಲಿ ಇದ್ದಂತಹ ಜ್ಞಾನ ಕೊಡುವಂತಹ ಯಾವುದೇ ಒಂದು ಹಳೆಯ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಿದ್ರು ಕೂಡ ತುಂಬಾ ಮೆಚ್ಚಿಕೊಳ್ಳುವುದರ ಜೊತೆಗೆ ಅದಕ್ಕೆ ಹುಡುಗರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ, ಹೌದು, ಏನು ನಾವು ಕೊರೋನಾದ ಸಮಯದಲ್ಲಿ ಜಾಗ್ರತೆ ವಹಿಸಬೇಕಿತ್ತು ಆ ಸಮಯದಲ್ಲೂ ಕೂಡ ಕಲಿಕೆ ನಿರಂತರವಾಗಿದೆ. ಆಕಾಶವಾಣಿ ಮೂಲಕವಾಗಿ ಕೇಳುವುದೇ ಬೇರೆ. ಮತ್ತು ಈಗ ಕಣ್ಣುಗಳಿಗೆ ಕೆಲಸ ಕೊಟ್ಟು ಮೊಬೈಲನ್ನು ನೋಡಿ 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 ಕಣ್ಣು ಹಾಳು ಮಾಡಿಕೊಂಡು ಮಾನಸಿಕವಾಗಿ ಸಮಸ್ಯೆ ಅನುಭವಿಸೋರು ಕೂಡ ಇದ್ದಾರೆ. ನಿಮ್ಮ ಈ ಮಾತಿಗೊಂದು ನನ್ನ ಅನುಭವದ ನುಡಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಇತ್ತೀಚೆಗೆ ಮೊಬೈಲ್ನ ಹಾವಳಿ ಎಷ್ಟಿದೆ ಅಂತ ಹೇಳಿದ್ರೆ, ಯುವ ಪ್ರತಿಭೆ ತಮ್ಮಲ್ಲಿರುವ ಸೃಜನಶೀಲತೆಯನ್ನ ಮರೆಯಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹದ್ದಕ್ಕೆ ಕಾರಣಗಳಲ್ಲಿ ಒಂದು ಅಂತ ಹೇಳಿದ್ರೆ ಮೊಬೈಲ್ ಹಾವಳಿ. ಆದರೆ ಆಕಾಶವಾಣಿಯಿಂದ ಆಪತ್ತು ಅಥವಾ ತೊಂದರೆ ಯಾವತ್ತೂ ಆಗಿಲ್ಲ. ಅವರು ತಮ್ಮ ಕೆಲಸಗಳನ್ನೂ ಮಾಡ್ಕೊಳ್ತಾ ಕೇಳುವುದರತ್ತ ಮಾತ್ರ ಗಮನ. ಮತ್ತೆ ಇದರಿಂದ ಯಾವುದೇ ತರಂಗಗಳು ವ್ಯಕ್ತಿಯ ಮೆದುಳಿನ ಮೇಲೆ ಬೀರಿ ನಕಾರಾತ್ಮಕ
ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ 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 ಹೀಗೆ ಒಂದು ಕಲ್ಪನಾ ಶಕ್ತಿಗೆ ಇಂಬು ಕೊಡುವಂತಹ ಒಂದು ಮಾಧ್ಯಮ ಆಕಾಶವಾಣಿ ಯಾವತ್ತೂ ಜೊತೆಯಲ್ಲಿ ಇರುತ್ತೆ. ಮತ್ತು ವಿಶೇಷವಾಗಿ ತಮ್ಮಂತಹ ತಿಳಿದವರು ನುರಿತವರು ಹೇಗೆ ಈಗ ಚಿಂತನಾ ಕಾರ್ಯಕ್ರಮಗಳ ಮೂಲಕವಾಗಿ ಜನತೆಗೆ ಒಂದು ಎಚ್ಚರಿಕೆ ಮಾತುಗಳನ್ನು ಹೇಳ್ತೀರಿ ಅಥವಾ ಬದುಕೋ ರೀತಿಯನ್ನು ಕಲಿಸ್ತೀರಿ, ಅವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಆಕಾಶವಾಣಿ ತನ್ನ 90ನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಸತತವಾಗಿ ನಮ್ಮ ಜೊತೆಗೆ ಆಕಾಶವಾಣಿಯ ಟಾಕರ್ ಆಗಿರ್ತೀರಿ. ನೀವು ಆಕಾಶವಾಣಿಯ ಭಾಷಣಕಾರರು ಅಂತಂದರೆ ಭಾಷಣ ಅಷ್ಟೇ ಅಲ್ಲ, ಒಂದು ಸಾಹಿತ್ಯದಲ್ಲಿ ಕೂಡ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಸತತವಾಗಿ ನೀವು ಇರ್ತೀರಿ. ನಿಮಗೂ ಕೂಡ ಒಂದು ವಿಶೇಷವಾದಂಥ ವೇದಿಕೆಯನ್ನು ಕೊಟ್ಟು ನಾವು ಆಕಾಶ ಬುಟ್ಟಿನಲ್ಲಿ ಈ ರೀತಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. 90ನೇ ವರ್ಷದ ಸಂದರ್ಭದಲ್ಲಿ ನಿಮ್ಮ ಹಾರೈಕೆ ಏನು ಸರ್? ಸರ್, ನಾನು ಹೇಳೋದಿಷ್ಟೇ. ಮೊದಲನೇದಾಗಿ ನಾನು SR ಭಟ್ರು ಇರ್ಬೋದು, ಶೇಷಪ್ರಭಾ ಇರ್ಬೋದು, ಜಂಬಣ್ಣ ಆಶಿಹಾಳ್ರವರು ಇರ್ಬೋದು, ನಂದನ್ ಸರ್ ಇರ್ಬೋದು, ಹೀಗೆ ನನಗೆ ಅನೇಕರು ಕೂಡ ನನ್ನಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರತಿಭೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಇಂತಹ ಒಂದು ತಂಡಕ್ಕೆ ನಾನು ಅಭಿನಂದನೆಗಳನ್ನ ಮನದಾಳದಿಂದ ಹೇಳಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದಾಗಿ ಇಷ್ಟೇ, ನಮ್ಮ ಶ್ರೋತೃಗಳು ದಯವಿಟ್ಟು ನೀವು ಎಲ್ಲಿಯಾದರೂ ಇರಿ, ಆಕಾಶವಾಣಿಯ ಮೂಲಕ ಬರ್ತಕ್ಕಂಥ ಕಾರ್ಯಕ್ರಮಗಳು, ಯಾಕೆಂತ ಇಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ನಿಮ್ಮ ಸಾಹಿತ್ಯವನ್ನು ಸಂವರ್ಧಿಸ್ತವೆ, ಜ್ಞಾನವನ್ನು ವಿಸ್ತಾರವಾಗುವಂತೆ ನೋಡ್ಕೊಳ್ತವೆ, ಸಂಸ್ಕಾರವನ್ನು ಬೆಳೆಸ್ತವೆ, ಸಾಮಾಜಿಕ ಬದ್ಧತೆಯನ್ನು ಬೆಳೆಸ್ಕೊಳ್ತವೆ ಅಂತದಾಗಿ ಹೇಳ್ತಾ 90ನೇ ವರ್ಷದ ಈ ಆಕಾಶವಾಣಿಯ ಪಯಣದಲ್ಲಿ ಅತ್ಯಂತ ಹಾರ್ದಿಕ ಶುಭಾಶಯಗಳನ್ನು ಆಕಾಶವಾಣಿಗೆ ನಾನು ಮನದಾಳದಿಂದ ಹೇಳಲಿಕ್ಕೆ ಬಯಸ್ತೇನೆ. ಆಕಾಶವಾಣಿ ಇನ್ನೂ ಎತ್ತರಕ್ಕೆ ಬೆಳೀಲಿ, ವಿಶ್ವದಾದ್ಯಂತ ಭಾರತದ ಆಕಾಶವಾಣಿ ಶ್ರೇಷ್ಠ ಹೆಸರನ್ನು ಮಾಡಲಿ ಎನ್ನುವಂಥದ್ದು ನನ್ನ ಆಶೆ ಆಗಿದೆ. ಶುಭಾಶಯಗಳು ಸರ್, ಧನ್ಯವಾದಗಳು. ತುಂಬ 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 ಧನ್ಯವಾದಗಳು. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ ನಮ್ಮ ಚಿಂತನ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜಗದೀಶ್ BM ಅವರ ಮಾತುಗಳನ್ನು ಆಕಾಶಬುಟ್ಟಿಯಲ್ಲಿ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.